ಎಡವಟ್ಟು ರಾಣಿ ಲೀಲಾ ಮತ್ತು ಹಿಟ್ಲರ್ನಂತಹ ಬಿಸಿನೆಸ್ ಮ್ಯಾನ್ ಎಜೆ ಇಬ್ಬರ ಮದುವೆಯ ಕಥೆಯಿಂದ ಆರಂಭವಾದ ಧಾರಾವಾಹಿ ಹಿಟ್ಲರ್ ಕಲ್ಯಾಣ. ತನ್ನ ಕಥೆ ಮತ್ತು ಪಾತ್ರಧಾರಿಗಳ ಅದ್ಭುತ ಅಭಿನಯದಿಂದ ಭಾರೀ ಜನಮನ್ನಣೆ ಪಡೆದಿತ್ತು. ಸರಿಸುಮಾರು 2.5 ವರ್ಷಗಳಿಂದ 694 ಎಪಿಸೋಡ್ಗಳಲ್ಲಿ ಪ್ರಸಾರವಾಗಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಇದೀಗ ಮುಕ್ತಾಯಗೊಂಡಿದ್ದು, ಸರಿಯಾದ ಮಾಹಿತಿಯೇ ಇಲ್ಲದೆ ಅಂತರ ಹೆಸರಿನಲ್ಲಿ ಬಂದಿದ್ದು, ಪ್ರಾರ್ಥನಾ ಅನ್ನುವ ಸತ್ಯ ಎಜೆಗೆ ಗೊತ್ತಾಗಿರೋದು ಸತ್ಯ ತಿಳಿದು ಆಕೆಯನ್ನ ಪೊಲೀಸ್ಗೆ ಒಪ್ಪಿಸುವ ಮೂಲಕ ಅಂತ್ಯಗೊಂಡಿದೆ. ಧಾರಾವಾಹಿಯನ್ನ 2.5 ವರ್ಷಗಳಿಂದ ಇಷ್ಟಪಟ್ಟಿದ್ದ ಅಭಿಮಾನಿಗಳು ಈ ರೀತಿಯಾಗಿ ಯಾವ ಮಾಹಿತಿ ಗುಟ್ಟನ್ನ ಬಿಟ್ಟುಕೊಡದೆ ಆತುರವಾಗಿ ಸೀರಿಯಲ್ ಮುಗಿಸಿರುವ ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ದು, ಇದೆಂಥ ಕ್ಲೈಮ್ಯಾಕ್ಸ್, ಈ ರೀತಿಗೂ ಯಾರಾದರೂ ಸೀರಿಯಲ್ ಮುಗಿಸ್ತಾರಾ ಅಂತ ಕೇಳ್ತಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ಧಾರಾವಾಹಿಯಲ್ಲಿ ಅಭಿರಾಮ್ ಸಹೋದರ ಆಸ್ಪತ್ರೆಯಲ್ಲಿ ಇದ್ದವರ ಬಗ್ಗೆ ಏನು ಮಾಹಿತಿ ನೀಡಿಲ್ಲ. ದೇವ್ ಮತ್ತು ಪವಿತ್ರ ಕತೆ ಏನಾಯ್ತು ಗೊತ್ತಿಲ್ಲ. ಲಕ್ಷ್ಮಿ, ಎಜೆ ಇನ್ನಿಬ್ಬರ ಮಕ್ಕಳು ಎಲ್ಲಿ? ವಿಶ್ವರೂಪ್ ಸಾಕ್ಷಿ ತರಲು ಹೋದವರು ಏನಾದರೂ? ಲೀಲಾ ಅಮ್ಮ ತಂಗಿ ಎಲ್ಲಿ? ಅಂತರ ಹೇಗೆ ಸತ್ತರು? ಯಾವುದೂ ತಿಳಿಸದೆ ರಾಮ್ ಲೀಲಾ ಜೋಡಿಯ ಮದುವೆ ಮಾಡದೆ ಆತುರವಾಗಿ ಮುಕ್ತಾಯ ಮಾಡಿದ್ದು ಯಾಕೆ ಎಂದು ಕೇಳಿದ್ದಾರೆ. ಮತ್ತೊಬ್ಬರು, ಲೀಲಾಗೆ ತುಂಬಾ ಮೋಸ ಆಗಿದೆ. ಈ ಸೀರಿಯಲ್ ಅಲ್ಲಿ ಲೀಲಾ ಬರೀ ನೋವು ತಿಂದಿದ್ದು, ಮನೆ ಕಾಪಾಡಿದ್ದೇ ಆಯ್ತು. ಸ್ವಲ್ಪನೂ ಸುಖ ಶಾಂತಿ ಎಂದದ್ದು ಅವಳಿಗೆ ಇಲ್ಲ. ಸೀರಿಯಲ್ ಮುಗಿತಾ ಇದೆ. ಇದು ಒಂದು ಕತೆನಾ? ಸ್ವಲ್ಪ ಆದರೂ ಲೀಲಾ ಸಂಸಾರ ಮಾಡೋ ಚೆನ್ನಾಗಿರೋ ಕತೆ ಬೇಡ್ವಾ ಎಂದು ಕೇಳಿದ್ದಾರೆ. ಮತ್ತೊಬ್ಬರು, ಡೈರೆಕ್ಟರ್ಗೂ ಸ್ಕ್ರಿಪ್ಟ್ ರೈಟರ್ಗೂ ಕಬ್ಬಿಣದ ಬಳೆ ಹಾಕಬೇಕು, ಜೊತೆಗೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಊಹೆಗೂ ಮೀರಿದ ಅಂತಿಮ ಸಂಚಿಕೆ. ಕರ್ಮ, ಒಂದು ಹಂತದವರೆಗೆ ಸೀರಿಯಲ್ ಚೆನ್ನಾಗಿತ್ತು. ಆದರೆ ಬಳಿಕ ಸೀರಿಯಲ್ ಸ್ಕ್ರಿಪ್ಟ್ ಹಾದಿ ತಪ್ತಾ ಹೋಯ್ತು. ಇದೀಗ ಈ ರೀತಿ ಮುಕ್ತಾಯವಾಗಿರೋದು ಬೇಸರವಾಗಿದೆ ಎಂದಿದ್ದಾರೆ. ಇನ್ನು ಕೆಲವರು, ವಿಶ್ವರೂಪ್ ಮತ್ತು ಲಕ್ಷ್ಮಿ ಇಲ್ದೆ ಸೀರಿಯಲ್ ಮುಗಿದಿದ್ದು ಬೇಸರ ಆಯ್ತು ಅಂದಿದ್ದಾರೆ. ಮುಕ್ತಾಯ ಅನ್ನುವ ಪದದ ಅರ್ಥ ಗೊತ್ತಾ ನಿಮಗೆ? ಕೊನೆಗೂ ಎಜೆನ ದೊಡ್ಡಣ್ಣ ಮಾಡಿ ಎಜೆ ಲೈಫ್ನಲ್ಲಿ ಲೀಲಾ ಒಂದು ಆಯ್ಕೆ ಮಾತ್ರ ಅನ್ನೋದನ್ನ ತೋರಿಸಿದ್ರಿ ಎಂದಿದ್ದಾರೆ. ಇನ್ನು ಒಬ್ರು ಕಮೆಂಟ್ ಮಾಡಿ, ಪ್ಲೀಸ್ ಹಿಟ್ಲರ್ ಕಲ್ಯಾಣ ಪಾರ್ಟ್ 2 ಜೊತೆ ಮತ್ತೆ ಬನ್ನಿ. ಇದೇ ಕತೆ ಮುಂದುವರೆದ ಭಾಗ ಇರಲಿ. ಇದೇ ನಟರು ಅಭಿನಯಿಸಲಿ. ಮುಂದುವರೆದ ಭಾಗದಲ್ಲಿ ಅಂತರ ಆಗಿ ನಟಿಸಿದ್ದು ಪ್ರಾರ್ಥನಾ ಅನ್ನೋದು ಹೇಗೆ ತಿಳಿಯಿತು ಅನ್ನೋದನ್ನ ತೋರಿಸಿ. ಅಂತರ ಹೇಗೆ ಸತ್ತದ್ದು ಅನ್ನೋದನ್ನ ರಿವೀಲ್ ಮಾಡಿಲಿ. ರಾಮ್ ಮತ್ತು ಲೀಲಾ ಮತ್ತೊಮ್ಮೆ ಮದುವೆಯಾಗಿ ಹೊಸ ಜೀವನ ನಡೆಸುವ ಮತ್ತೊಂದು ಕತೆ ಬರಲಿ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.